ಸಮಾಧಾನಕ್ಕೋಸ್ಕರ ಕರ್ಕೊ ಹೋಗ್ತಾ ಇದ್ದೀವಿ. ಹಾಯ್. ಈಗ ಎಲ್ಲಿ ಟ್ರಿಪ್ ಹೋಗ್ತಾ ಇದ್ದೀವಿ? ನಿನ್ನ ವಾಯ್ಸ್ ಕೇಳಲ್ಲ, ಮತ್ತೆ ನನ್ನ ವಾಯ್ಸ್ ಮಾತ್ರ ಕೇಳೋದು. ಒಳಗಡೆ ಐತೆ ಮೈಕು, ಅದಿಲ್ಲ. ನಮಗೂ ಸಪೋರ್ಟ್ ಮಾಡಿ. ಕಾಣ್ತಿದ್ದೀನ ನಾನು? ತಿಂಡಿ ತಿಂದ್ರ ಎಲ್ಲರೂ? ನೀವು ತಿಂದ್ರಾ? ಏನು ತಿಂದೆ? ನಂಗೆ ಅಡಪ್ಪ ಹೊಡೆದಿದ್ದೀನಿ. ನನಗೆ ಯಾವ ಟೆನ್ಷನ್ ಇಲ್ಲ ಇವತ್ತಿಗೆ. ಇಲ್ಲ ಗೀ ರೈಸ್ ಇತ್ತಲ್ಲ. ಏಯ್ ಪಲಾವ್ ಕಣಲು. ಯಾರೋ ನೀನು? ಯಾರ ಇವನು? ನೋಡ್ರ ಇವನಿಗೆ ಏನು ತಿಂದೆ ಅಂತಲೇ ಗೊತ್ತಿಲ್ಲ, ಮರ್ತುಬಿಟ್ಟವನೆ. ನಿಜವಾಗ್ಲೂ ತಿಂದ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೀನು ಯಾವಾಗಲೂ ಚೆನ್ನಾಗಿ ಕಾಣ್ತೀಯ ಬಿಡು. ಚೆನ್ನಾಗಿ ಕಾಣಿಸ್ತಾ ಕಂಬಿ. ಪೋಲಿ ಅವನು. ನೀನು ಬಿಡ್ರು, ನಮ್ಮ ಗ್ರೂಪಲ್ಲೇ ಟ್ಯಾಲೆಂಟು, ಸ್ಮಾರ್ಟು ಹ್ಯಾಂಡ್ಸಮ್ ಅಂದ್ರೆ ಅವನೇ. ನಿನ್ನ ಬಿಟ್ರೆ ಶಿವಕುಮಾರು. ಶಿವಕುಮಾರ್ ಏನೋ ಪಿ ಜಿಲಿ ಕುರ್ತಿ, ಸಿನ್ನರ್ಸ್, ಲೆಗಿನ್ಸ್, ನೈಟಿ ಎಕ್ಸೆಟ್ರಾ ಅಂತ ಕಂಡಿದ್ರ. ಆ ಕಡೆ ಒಂದು ಅಂಗಡಿ ಐತೆ, ನೋಡ್ಬೇಕಾದ್ರೆ ಅವ್ರು ಆ ಕಡೆ ಬರ್ಕೊಂಬೇಕಾನೆ, ಈ ಕಡೆ ಬರ್ಕೊಂಡವ್ರೆ. ಗೊತ್ತಾಗ್ಲಿ ಅಂತ, ಎಲ್ಲರೂ ಕಾಣ್ಲಿ ಅಂತ. Dada, why, Dada, why? This is business. This is my sweat. I know, but I did business. ಕಾಯುವೆನು ಮರುಕ್ಷಣ ಸಿಕ್ಕರೆ ನಾನು ಬರಲೇ ಬಾಯುವೆನು. ಪ್ರತಿ ಜನ್ಮಕ್ಕೂ ನನ್ನವಳು. ಕಾದೈತೆ ಬಂದೈತೆ ಬಾ. ಈ ತಿಂಗಳಲ್ಲಿ 2ನೇ ಸಾವಿರ ಅಣ್ಣ. ಅಲ್ಲೇ ಅವೇ ಅಲ್ಲಿ ಮಾಡಿದೆ. ಡೋರ್ ಬಿಜ್ಜಲ್ಲಿ ಹೇಳೋರಿಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಮತ್ತೆ ಈಗ ಯಾವನಿಗೆ ಗೊತ್ತು? ಎಕ್ಸ್ಪೆರಿಮೆಂಟ್. ಡೋರ್ ಬಿದ್ದಿಲ್ಲ. ಕಾರು 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 ಕಾರು. ನಮ್ಮ ಹಾಸನ ಒಂದು ಲೆವೆಲೇ ಬ್ಯುಸಿ ಆಯ್ತಪ್ಪ. ನಾವೇ ಹಾಸನ್ ಬಿಸಿನೇ. ಆ ಮಾರ್ಕೆಟ್ ರೋಡಲ್ಲಿ ಹೋಗ್ಬಿಟ್ರೆ ಹುಚ್ಚಿಡ್ದು ಬಿಡುತ್ತೆ, ಅಷ್ಟು ಟ್ರಾಫಿಕ್ ಇರುತ್ತೆ ಅಲ್ಲಿ. ಅದು ಒನ್ ವೇ ಅಂತಲೇ ನೋಡಲ್ಲ ಗುರು. ಆ ಕಡೆಯಿಂದನೂ ಬರ್ತಿರ್ತಾರೆ, ಈ ಕಡೆಯಿಂದನೂ ಹೋಗೋದು, ಹಿಂಸೆ ಆಗ್ಬಿಡುತ್ತೆ. ನಾವು ಹೋಗ್ತಿರೋದೇನು ಕೇಳೋ? ಹೋಗ್ತಾ ಇರೋದು ಮೇನ್ ಆ ಫ್ಯಾನ್ ಸ್ವಿಚ್ ಆಫ್ ಮಾಡಿ ಬರೋಕ್ಕೆ. ನಗು ಬರ್ಲಿಲ್ವಾ? ಅಣ್ಣ ದಾರ ಬಿಡೋಣ, ಬತ್ತಾವು ದನಗಳು. ನಮಸ್ಕಾರ. ಇದರಲ್ಲಿ ಸಸ್ಪೆನ್ಷನ್ ಫುಲ್ ಸ್ಟಿಫು, ಗುಂಡಿಲೆಲ್ಲ ಓಡೋಕ್ಕಾಗಲ್ಲ ಈಸಿಲಿ. ಅಲ್ಲಿ ಗುಡ್ಡ ಬೆಟ್ಟ ಗ್ರೀನರಿ ಕಡೆ ಎಲ್ಲ ಬರೋಕ್ಕೆ ಮಸ್ತ್ ಫೀಲ್ ಇರುತ್ತೆ. ಇದು ಪೂರಾ ಫಾರೆಸ್ಟ್ ಏರಿಯಾನಾ? ಲೆಫ್ಟು ರೈಟಾ? ಅವನು ಕ್ಯಾಮ್ರಾ ನೋಡ್ಬಿಟ್ಟು ವಾಪಸ್ ಬಂದಿದ್ದು. ಇದೊಂದು ಕೆರೆ ಮಾತ್ರ ಮಸ್ತಾಗಿದೆ. ಹಾಸನಲ್ಲಿ ಈ ವರ್ಷ ಒಳ್ಳೆ ನೀರು ತುಂಬಿಕೊಂಡಿದೆ ಎಲ್ಲ ಕಡೆನೂ. ನೀರಿಗೇನು ಮೋಸ ಇಲ್ಲ ಅನಿಸುತ್ತೆ ಈ ಸಲ. ನಾನು ಮುಂಚೆ ಎಲ್ಲ ಎಲೆಕ್ಟ್ರಿಕ್ಕು ಹತ್ತಲ್ಲ, ಲ್ಯಾಗ್ ಆಗುತ್ತೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಆರಾಮಾಗಿ ಹೋಗುತ್ತೆ. ನಾವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಎಲ್ಲ ಓಕೆ ಅಂತೀವಿ. ಏನೋ ಜನ ಇದ್ದಾರೆ ಇವತ್ತು. ಹಲೋ. ಆ್ಯಂಡ್ ಫೈನಲಿ ನಾವು ಬೆಟ್ಟನ ರೀಚ್ ಆದ್ವಿ.
ಆ್ಯಂಡ್ ಈ ಜಾಗದ ಹೆಸರು ಸೀಗೆಗುಡ್ಡ ಅಂತ ಹೇಳಿ. ಇದು ಹಾಸನ್ ಸಿಟಿಯಿಂದ 14.4 ಕಿಲೋಮೀಟರ್ಸ್ ದೂರ ಇದೆ. ಒಂದೊಂದೇ ಮೆಟ್ಲುಗಳನ್ನ ಹತ್ತುತ್ತಾ ಹೋದರೆ ದೇವರ ಸನ್ನಿಧಿ ಸಿಗುತ್ತೆ. ಈ ದೇವಸ್ಥಾನದ ಲುಕ್ ಇದೆಯಲ್ಲ, ತುಂಬ ಅದ್ಭುತವಾಗಿದೆ. ನೀವು ನೋಡ್ತಾ ಇರ್ಬೋದು, ಶಿವ ಕೈಲಾಸ ಪರ್ವತದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರೋ ಥರ ಕಾಣುತ್ತೆ. ಆ್ಯಂಡ್ ನಾವೇ ಜಾಗಕ್ಕೆ ಬರೋದು ಯಾವುದೇ ರೀತಿ ಪ್ರೀ ಪ್ಲ್ಯಾನ್ಡ್ ಆಗಿರಲಿಲ್ಲ. ಸಡನ್ ಪ್ಲ್ಯಾನ್ ಆಯಿತು, ಹೊರಟ್ವಿ, ಬಂದ್ವಿ. ಆದರೆ ಈ ಜಾಗಕ್ಕೆ ಪ್ರತಿ ಸಲ ಬಂದಾಗಲೂ ಮೈಂಡ್ಗೆ ರಿಫ್ರೆಶ್ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಅದಕ್ಕೆ ಒಂದು ಕಾರಣ ಇಲ್ಲಿರೋಂಥ ಟೆಂಪಲ್ ಆದರೆ ಇದ್ರ ಮುಂದೆ ಇರೋಂಥ ವ್ಯೂ ಮೈಂಡ್ಗೆ ತುಂಬ ರಿಫ್ರೆಶ್ಮೆಂಟ್ ನೀಡುತ್ತೆ. ಇಲ್ಲಿ ನೋಡ್ತಾ ನಿಂತ್ಕೊಂಡ್ರೆ ಕಳೆದೋಗ್ಬಿಡ್ತೀವಿ, ಅಷ್ಟು ಚೆನ್ನಾಗಿದೆ ವ್ಯೂ ಇಲ್ಲಿ. ಸೊ ಇದು ವ್ಲಾಗ್ ಆಗಲಿ ಮೋಟೋ ವ್ಲಾಗಿಂಗ್ ಆಗಲಿ ಅಲ್ಲ. ನಾನು ಆರ್ಡ್ರ್ ಮಾಡಿದಂಥ ಮೋಟ್ ಬೆಳಗ್ಗೆ ಅಷ್ಟೇ ಬಂದಿತ್ತು. ಸೊ ಅದನ್ನು ಫಿಟ್ ಮಾಡಿ ಕ್ಯಾಮ್ರಾ ಆ್ಯಂಗಲ್ ಸೆಟ್ ಆಗುತ್ತಾ, ಯಾವ ರೀತಿ ಬರುತ್ತೆ ಅಂತ ಟೆಸ್ಟ್ ಮಾಡಬೇಕಾಗಿತ್ತು. ಸೊ ಇದು ಒಂದು ಎಕ್ಸ್ಪೆರಿಮೆಂಟ್ ವಿಡಿಯೋ ಅಷ್ಟೇ. ಇದೇ ರೀತಿ ವಿಡಿಯೋಗಳು ಇನ್ನೂ ತುಂಬ ಬರೋದಿದೆ. ಸೊ ಅದಕ್ಕೆ ಬೇಕಾಗಿರೋದು ನಿಮ್ಮ ಸಪೋರ್ಟ್. ಆ್ಯಂಡ್ ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ಅಲ್ಲಿಂದ ಮತ್ತೆ ವಾಪಸ್ ಹಾಸನ್ಗೆ ಹೊರಟ್ವಿ. ಸೊ ಮತ್ತೆ ಸಿಗೋಣ. ಟಿಲ್ ದೆನ್ ಅದಿಲ್ಲ, ನಮಗೂ ಸಪೋರ್ಟ್ ಮಾಡಿ. ಕಾಣ್ತಿದ್ದೀನ ನಾನು? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.